ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವಾಗ ಈ ಜಾಗ ಏನ್ ನೋಡ್ತಾ ಇದೀರಾ, ಇದನ್ನ ಕ್ಲೀನ್ ಮಾಡಿದ ತಕ್ಷಣ ಯಾರು ನನಗೆ ದುಡ್ಡು ಕೊಡ್ತಲ್ಲ, ನಾನು ವಾಲಂಟ್ರಿಯಾಗಿ ನಾನು ಕ್ಲೀನ್ ಮಾಡಬೇಕು ಅಂತ ಅದಕ್ಕೋಸ್ಕರ ಕ್ಲೀನ್ ಮಾಡ್ತಾ ಇದೀನಿ. ಇದರಿಂದ ಜನಕ್ಕೆ ತುಂಬಾ ತೊಂದರೆ ಆಗುತ್ತೆ. ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟೆಲ್ಲ ಇಡೀ ಇದು ಕ್ಲೀನ್ ಮಾಡೋಣ ಬನ್ನಿ. ಇಷ್ಟು ಜಾಗ ಏನಿತ್ತು ಇದನ್ನು ತುಂಬ ನಮಗೆ ಎಷ್ಟಾಗುತ್ತೋ ಅಷ್ಟು ನಾನು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇವಾಗ ಬನ್ನಿ, ಇಲ್ಲಿ ಅಂಗಡಿ ಹತ್ರ ಗಲೀಜಾಗಿದೆ. ಇಲ್ಲಿ ಈ ಅಂಗಡಿ ಓನರ್ ಯಾರು ಅಂತ ಗೊತ್ತಿಲ್ಲ, ಒಂದ್ಸಲಿ ಕೇಳಿಬಿಟ್ಟು ಅವ್ರನ್ನ ಇದನ್ನು ಕ್ಲೀನ್ ಮಾಡೋಣ. ಕ್ಲೀನ್ ಮಾಡಿ ಅವ್ರು ಎಷ್ಟು ಕೊಡ್ತಾರೋ ನನಗೆ ದುಡ್ಡು ಅದನ್ನು ಕೊಡ್ತಾರೋ ಇಲ್ವೋ ಅಂತ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ನೀಟಾಗಿ. ಹೇಳೋಣ ಇವರು ಕೆಲಸ ಕೊಡ್ತಾರೋ ಇಲ್ವೋ ಅಂತ. ಅಣ್ಣ ನೋಡಿ, ಇಷ್ಟೆಲ್ಲ ಗಲೀಜ್ ಐತೆ, ನೀಟಾಗಿ ನಾನು ಕ್ಲೀನ್ ಮಾಡಿಕೊಡ್ತೀನಿ. ಅಣ್ಣ ನೀಟಾಗಿ ಮಾಡಿದ್ದೀನಿ ಅಣ್ಣ, ಟ್ರೇಗಿ ಎಲ್ಲ ನೀಟಾಗಿ ಜೋಡಿಸಿದ್ದೀನಿ. 100 ರೂಪಾಯಿ ಕೊಟ್ಟಿದ್ದಾರೆ ಅಣ್ಣ, ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ದೀನಿ. ಮನೆಗೆ ಹೋಗಿ ಇಲ್ಲೊಂದು ಅಂಗಡಿ ಇದೆ, ಅಂಗಡಿ ಮುಂದೆ ಸ್ವಲ್ಪ ಧೂಳು ಅದು ಇದು ತುಂಬ ಏನಿಲ್ಲ, ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ಇದೆ. ಸೊ ಅವ್ರನ್ನ ಒಂದ್ಸಲ ಕೇಳೋಣ ಕೊಡ್ತಾರಾ ಇಲ್ವೋ ಅಂತ. ಹೇಳಿದ್ದಾರೆ ಮಾಡಿ ಅಂತ. ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ಧೂಳಿದೆ. ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಅವರೆಲ್ಲ ಹೆಂಗೆಲ್ಲ ಕ್ಲೀನ್ ಮಾಡ್ತಾರಂತ ಸತ್ಯರು ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಎಲ್ಲ ವರ್ಕರ್ಸ್ಗಳಿಗೆ, ಎಲ್ಲ ಕೆಲಸ ಮಾಡೋರಿಗೆ ನಿಜವಾಗ್ಲೂ ಎಲ್ರಿಗೂ ಇಲ್ಲಿಂದಾನೇ ನಮಸ್ಕಾರ ಮಾಡ್ತೀನಿ. ನೋಡಿ, ಇಷ್ಟೆಲ್ಲ ಕೆಲಸ ಮಾಡಾದ್ಮೇಲೆ ಈ ದುಡ್ಡು ಸಿಕ್ಕಿದಾಗ ಥರ ವರ್ತ್ ಅಂತ ಅನಿಸುತ್ತೆ. ಬೆಳಗ್ಗೆಯಿಂದ BBMP ಕೆಲಸ ಆಗಿರ್ಬೋದು, ಪ್ರತಿ ಅಂಗಡಿಲೂ ನಾನು ಕೆಲಸ ಮಾಡಿದೆ. ಅಲ್ಲಿನ ಒಂದಷ್ಟು ಅಮೌಂಟು ನಾನು ದುಡ್ದಿದ್ದೀನಿ. ಮುಂದಕ್ಕೆ ಏನಾದರೂ ಮಾಡಬೇಕದು ಮಾಡ್ತೀನಿ, ಎಲ್ಲರೂ ನೋಡ್ತೀನಿ. ರಕ್ಷಕ್ ಏನೇ ಮಾಡೋದು ಮಾಸ್, ಡೈಲಾಗ್, ಟ್ರೋಲ್ ಈ ಥರ ನೋಡ್ತಾ ಇದ್ದಿದ್ದ ಒಂದು ಇಮೇಜ್ ಇತ್ತು. ಬಟ್ ಇವತ್ತು ಇಲ್ಲಿ ಏನು ನೋಡಿದ್ವಿ, ಇಟ್ ಇಸ್ ಸಮಥಿಂಗ್ ವೆರಿ ಡಿಫರೆಂಟ್ ಆ್ಯಂಡ್ ನಾಟ್ ರಕ್ಷಕ್. ಆ್ಯಕ್ಚುಲಿ ಈ ಒಂದು ಎಫರ್ಟ್ಗೆ, ಸ್ಪೋರ್ಟಿವ್ನೆಸ್ಗೆ ಚಪ್ಪಾಳೆ ಬರಲೇಬೇಕು. ಸೊ ಮೆಂಟರ್ ರಮೋಲಾ, ರಕ್ಷಕ್ನ ಈ ಒಂದು ಫೇಸ್ ನೋಡಿ ಏನು ಅನ್ನಿಸ್ತು? ಇಲ್ಲ, ನನಗೆ ಗೊತ್ತಿರೋ ಹಾಗೆ ರಕ್ಷಕ್ ನಾನು ನೋಡಿದ್ದೀನಿ ಬೇರೆ ಕಡೆ ಕೆಲಸ ಮಾಡಿರೋ ವಿಡಿಯೋಸು ಎಲ್ಲ. ಬಟ್ ಇದ್ರಲ್ಲಿ ನಾನು ನೋಡಿದಾಗ ಎಲ್ಲರೂ ಮನೆದು ಕಸ ಬಿಟ್ಟಿರೋದು ಎಲ್ಲ ಒಂದು ಜಾಗದಲ್ಲಿ ಬರುತ್ತೆ. ಆ ಗಾಡಿ ಸುಮ್ಮನೆ ಹಿಂಗೆ ಪಾಸ್ ಆದ್ರೇನೆ ಎಷ್ಟು ಸ್ಮೆಲ್ ಇರುತ್ತೆ. ಬಟ್ ಇವರ ವರ್ಕ್ ಮಾಡುವಾಗ ಆ ಮುಖದಲ್ಲಿ ಸ್ವಲ್ಪನೂ ಅದನ್ನು ಗಲೀಜು ಅಂತ ತೋರಿಸ್ಕೊಳ್ದೆ ತುಂಬ ಸ್ಪೋರ್ಟಿವ್ ಆಗಿ ತೊಗೊಂಡು ಮಾಡಿದ್ದಾರೆ. ಸೊ ಅದು ಇಷ್ಟ ಆಯಿತು. ಈ ಒಂದು ಎಕ್ಸ್ಪೀರಿಯನ್ಸ್ ನಾನು ನೋಡಿರೋ ಹಾಗೆ ರಕ್ಷಕ್ನ ಅವ್ರ ಫ್ಯಾಮಿಲಿಯವರು ಒಳ್ಳೆ ಎಜುಕೇಷನ್ ಎಲ್ಲನೂ ಕೊಟ್ಟು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಅವರಿಗೆ ತುಂಬ ಸಪೋರ್ಟ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಿಜವಾಗ್ಲೂ ನಾವು ಎಷ್ಟೊಂದು ಮಾತಾಡ್ತೀವಿ ಇದ್ರ ಬಗ್ಗೆ, ಬಟ್ ಆ ಪೌರ ಕಾರ್ಮಿಕರು ಮಾಡೋ ಕೆಲಸನ ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ. ಸೊ ನಮ್ಮ ಭರ್ಜರಿ ಬ್ಯಾಚುಲರ್ಸ್ ತಂಡದ ಪರವಾಗಿ ಎಲ್ಲ ಪೌರ ಕಾರ್ಮಿಕರಿಗೆ ಇನ್ನೊಂದು ಸಲಾಂ ಹಾಗೆ ಚಪ್ಪಾಳೆ.
ನೀ ಹೇಳು ಮ್ಯಾನ್, ಒಂದು ದಿನ ಆ ಪೌರ ಕಾರ್ಮಿಕರ ಬದುಕನ್ನ ನೀ ಜೀವಿಸಿದ್ಯಾ, ಹೆಂಗ ಅನಿಸ್ತು? ನೀವೆಲ್ಲ ಪ್ರತಿದಿನ ನಾವು ಹಾಕಿದ ಕಸನ ಗಲೀಜ್ನ ಅದೇ ಮನೆಯಲ್ಲಿ ನಾವು ಕೂತ್ಕೊಂಡು ನಾವು ತಿಂದಿದ್ದನ್ನ ಪ್ರತಿಯೊಂದನ್ನು ನಾವು ಡಸ್ಟ್ಬಿನ್ ಹೆಂಗ್ ಬೇಕಾದ್ರೂ ಹಂಗೆ ಬಿಸಾಕ್ತೀವಿ. ಆದ್ರೆ ಅದನ್ನ ನಾಚಿಕೆ ಪಡ್ಕೊಂಡಿರ ಸ್ವಲ್ಪನೂ ಬೇಜಾರು ಮಾಡ್ಕೊಂಡಿರ ಅವರು ಬೆಳಿಗ್ಗೆ ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಕಸ ಎತ್ಕೊಂಡು ಹೋಗಿ ತಿರ್ಗಿ ಅದನ್ನ ಸಪ್ರೇಟ್ ಮಾಡಿ ಡ್ರೈ ವೆಟ್ಟು ಸಪ್ರೇಟ್ ಮಾಡಿಬಿಟ್ಟು ಅದನ್ನ ಗೊಬ್ಬರ ಮಾಡ್ತಾರೆ, ಇನ್ನೊಂದು ಡ್ರೈ ವೇಸ್ಟ್ನ ಬೇರೆ ಕಡೆ ಸಪ್ಲೈ ಮಾಡ್ತಾರೆ ಅವರು. ಅದೆಲ್ಲ ನಾನು ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನನಗೆ ತುಂಬಾ ಬೇರೆ ತರ ಅಂತ ಅನಿಸ್ತು. ಸ್ಪೆಷಲ್ ಮೂಮೆಂಟ್ ಇದು. ಈ ದಿವಸ ನಾನು ಯಾವತ್ತೂ ಮರೆಯಲ್ಲ. ಅದು ಲೈಫ್ ಲಾಂಗ್ ಯಾವತ್ತೂ ನಾನು ಇದ್ದೇ ಇರುತ್ತೆ. ಯಾಕೆಂದ್ರೆ ಈ ತರ ಬರೋದು ಒಂದು ಶೋಗ್ ಆಗಿರ್ಬೋದು ಅಷ್ಟೇ, ಆದ್ರೆ ನನ್ನ ಲೈಫಲ್ಲಿ ಇದೊಂದು ಪಾಠ, ಅದೊಂದು ಜೀವನದಲ್ಲಿ ಒಂದು ದಿನ ಅಂತ, ಇದೊಂದು ಒಳ್ಳೆ ದಿನ ಅಂತ ನಾನು ಅನ್ಕೊಂತೀನಿ. ಪ್ಲಸ್ ಅವಾಗಲೇ ಹೇಳಿದ್ರು ಅಣ್ಣ ಟ್ರೋಲ್ ಮಾಡ್ತಾರೆ, ನಾನು ಇಲ್ಲಿಂದಾನೆ ಎಲ್ರಿಗೂ ಬೆಂಡ್ ಮಾಡಿ. ಯಾಕೆ ಅಂದರೆ 4 ವೀಕ್ಸ್ ಆಯಿತು ಭರ್ಜರಿ ಬ್ಯಾಚುಲರ್ಸ್ ಬಂದು. ಎಷ್ಟು ನಾನು ನೆಗೆಟಿವ್ ನೋಡಿದ್ದೆ, ಈ 4 ವೀಕ್ಸಲ್ಲಿ ಅಷ್ಟೇ ಪಾಸಿಟಿವ್ ನೋಡಿದ್ದೀನಿ. ಅಷ್ಟು ಪಾಸಿಟಿವ್ ಟ್ರೋಲ್ ಪೇಜಸ್ಗೆ, ಮೀಮ್ಸ್ ಪೇಜಸ್ಗೆ, ಮತ್ತು ನನ್ನ ಸಪೋರ್ಟ್ ಮಾಡೋ ಆಡಿಯನ್ಸ್ಗೆ, ಪ್ರತಿಯೊಬ್ಬರಿಗೂ ನಮ್ಮ ತಂದೆ ಪ್ರೀತಿಸುವಂಥ ಅಷ್ಟು ಮನ್ಸುಗಳಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಟ್ರೋಲ್ ಪೇಜಸ್ಗೆ ಇಲ್ಲಿಂದಾನೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ. ವೆರಿ ಗುಡ್, ಐ ಆಮ್ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು. ಸೊ ಈಗ ರಕ್ಷಕ್, ನಿನ್ನ ಒಂದು ದಿನದ ದುಡಿಮೆನ ನಿಮ್ಮ ಮೆಂಟರ್ ಕೊಡು. ₹850 ಸಂಪಾದನೆ ಮಾಡಿದ್ದಾರೆ ರಕ್ಷಕ್ ಸಂಪಾದನೆ ಮಾಡಿರೋ ಈ ಒಂದು ₹850 ಎಷ್ಟು ಸ್ಪೆಷಲ್ ರಮೋಲ? ತುಂಬ ಸ್ಪೆಷಲ್ ಆ್ಯಕ್ಚುಲಿ. ಬಿಕಾಸ್ ನಂಗೆ ಗೊತ್ತಾಗ್ತಿಲ್ಲ ಇದು ನಾನು ಹೇಗೆ ಆಕ್ಸೆಪ್ಟ್ ಮಾಡಲಿ, ಯಾವ ಕಾರಣಕ್ಕೆ ಆಕ್ಸೆಪ್ಟ್ ಮಾಡಲಿ ಅಂತ. ನಾನು ಏನಕ್ಕೆ ಇದನ್ನು ಡಿಸರ್ವ್ ಮಾಡ್ತೀನಿ ತಗೊಳಕ್ಕೆ ಅಂತ ಯೋಚನೆ ಮಾಡಿದಾಗ ಅದು ಒಂದು ಸ್ಟ್ರಾಂಗ್ ರೀಸನ್ ಸಿಗ್ತಾ ಇಲ್ಲ ನನಗೆ. ಮೊದಲು ಮಾಡಿರೋದೇ ನನಗೆ ತುಂಬ ಅಂದರೆ ಸರ್ಪ್ರೈಸ್ ರೌಂಡಲ್ಲಿ ಕೊಟ್ಟಿರೋ ಇರ್ಬೋದು, ಅದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಯಾರೂ ಮಾಡಿಲ್ಲ ನನಗೆ, ಅಂದರೆ ಏನು ಗಿಫ್ಟ್ಸ್ ಆಗಿರ್ಬೋದು, ಸರ್ಪ್ರೈಸ್ ಆ ಥರ ಇರ್ಬೋದು. ಸೊ ಹಾಗಾಗಿ ಇದು ನನಗೆ ಕೊಟ್ಟಿದ್ರು ಅವ್ರ ಅಮ್ಮನ ಹತ್ರ ಇದ್ದರೆ ತುಂಬ ಸೇಫ್ ಆಗಿರುತ್ತೆ ಆ್ಯಂಡ್ ಇದಕ್ಕೆ ತುಂಬ ಬೆಲೆ ಬರುತ್ತೆ. ಆ್ಯಂಡ್ ಅವ್ರ ಮಗನ ಮೇಲಿರೋ ಹೋಪ್ಸ್ ಯಾವಾಗಲೂ ನೆನಪಾಗುತ್ತೆ, ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಅದನ್ನೇ ಇಷ್ಟಪಡ್ತೀನಿ, ಅಮ್ಮನ ಹತ್ರ ಇದ್ದರೆ ಒಳ್ಳೆ. ನಾನೇನಾದರೂ ಫಸ್ಟ್ ಇವಾಗಲೂ ಅಷ್ಟೇ, ನನಗೆ ಎಷ್ಟೇ ದುಡ್ಡು ಬಂದ್ರೂ ತಗೊಂಡೋಗಿ ಅಮ್ಮನ ಹತ್ರನೇ ಕೊಡ್ತೀನಿ, ಅದು ಖುಷಿನೇ ಬೇರೆ. ರಚ್ಚು, ಇವನು ಆಯ್ಕೆ ಮಾಡ್ಕೊಂಡಿದ್ದು ಕೆಲಸ ಸ್ವಲ್ಪ ಕಷ್ಟ ಆಗುವಂತ ಕೆಲಸ. ಖುಷಿ ಆಯ್ತು, ಇಷ್ಟು ಕೆಲಸ ಮಾಡಿದಾನ ಇವನು ಅಂತ ನೋಡ್ತಿದ್ದಾಗೇನೆ. ನಾಟ್ ಬ್ಯಾಡ್ ಕಣೋ, ಚೆನ್ನಾಗಿ ಕೆಲಸ ಮಾಡಿದ್ಯಾ. ಥ್ಯಾಂಕ್ ಯು ವೆರಿ ಮಚ್ ರಚ್ಚು. ರವಿ ಸರ್, ರಕ್ಷಕಲ್ಲಿರೋ ಒಂದು ಗುಣ ಏನು ಅಂದ್ರೆ ಏನೇ ಮಾಡಿದ್ರು ಡೇರ್ ಡೆವಿಲ್ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅದು ತಪ್ಪಂತ ಅವನೇ ಅನಲೈಸ್ ಮಾಡಿ ಅವನೇ ಜಡ್ಜ್ ಮಾಡ್ಕೋತಾ ಹೋಗ್ತಾರೆ. ಬಟ್ ಇಡೀ ಇವತ್ತು ಇಷ್ಟೋ ಜನದಲ್ಲಿ ಯಾರಾದ್ರೆ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿತ್ತು ಅಂದ್ರೆ ಹೋಗಿ ಮಾಡಿರೋ ಕೆಲ್ಸಗಳಲ್ಲಿ ಟಾಸ್ಕ್ ಮನಸ್ಫೂರ್ತಿಯಾಗಿ ಮಾಡಿದ್ರು ಅಂದ್ರೆ ನನಗೆ ಕಾಣಿಸಿದ್ ಇಬ್ಬರೇ ಅದರಲ್ಲಿ, ಒಂದು ರಕ್ಷಕ್, ಒಂದು ಪ್ರವೀಣ. ಅಂದ್ರೆ ಎಲ್ಲೂ ಬಾಡಿ ಅಯ್ಯೋ ನಾನು ಏನಕ್ಕೆ ಮಾಡ್ಬೇಕಿತ್ತು ಅಂತ ಎಲ್ಲೂ ಅನ್ನಿಸ್ದೆ. ಅವ್ರ ಕೆಲಸ ಟಾಸ್ಕ್, ನಾನು ಈ ಕೆಲಸ ಆದ್ರೂ ನೀಟಾಗಿ ಮಾಡ್ಕೊಂಬಂದು ನನಗೆ ಕಾಣಿಸಿದ್, ಇವರಿಬ್ಬರು ಕಾಣಿಸಿದ್. ಇನ್ನೊಂದು ಮಾತಾಡೋಕೆ ಇಷ್ಟಪಡ್ತೀನಿ. ಇದೊಂದು ರಿಕ್ವೆಸ್ಟ್, ಆರ್ಡರ್ ಅಂತೂ ಅಲ್ಲ. ಯಾಕಂದರೆ ನಾನು ಅವ್ರ ಜೊತೆ ಹೋಗಿ ಕೆಲಸ ಮಾಡಿದ್ಕೆ ಇಡೀ ದಿನ ನಿಂತ್ಕೊಂಡಿದ್ಕೆ ಎಲ್ಲರೂ ಎದ್ದು ನಿಂತ್ಕೊಂಡು ನಾವು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡೋಣ. ಎಲ್ಲ BBMP ಎಲ್ಲ ವರ್ಕರ್ಸ್ಗೂ ಥ್ಯಾಂಕ್ಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.